ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ನನ್ನ ವಿಶ್ವ ಅಲ್ಲ. ನನ್ನ ವಿಶ್ವಾಸ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ನನ್ನಿಂದ ದೂರ ಹೋಗ್ತಾ ಇರಲಿಲ್ಲ. ಏನೋ ಅವರು ಗೊತ್ತಿಲ್ಲದೆ ಹಾಗನ್ಬಿಟ್ರು ಅನ್ಸುತ್ತೆ. ತಾವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಸರ್ ಒಳಗೆ. ಹೆಂಗ್ರಿ ಒಳಗೆ ಬರಕ್ಕಾಗತ್ತೆ? ಅಲ್ಲ ರೀ, ನಿಮ್ಮ ಫ್ರೆಂಡ್ನೇ ಕಳ್ಸ್ಬಿಟ್ಟು ಯಾರು ಅವಮಾನ ಮಾಡಿದ್ರೆ ನೀವು ಹೋಗ್ತಿದ್ರ? ಒಳಗೆ ಬರ್ಬೇಕಂತ ಒಳಗೆ. ಬಿಡಿ, ನನ್ನಿಂದ ನಿಮಗೆ ತೊಂದರೆ ಆಗೋದಾದ್ರೆ ಬೇಡ, ನಾ ಹೊರಡ್ತೀನಿ. ಸರ್ ಸರ್ ಪ್ಲೀಸ್ ಸರ್, ನೀವಿರಿ ಸರ್. ನೀವು ದೊಡ್ಡ ವ್ಯಕ್ತಿಗಳು, ನೀವು ಆಗಿದ್ದಕ್ಕೆ ಇಂಥ ಮಾತು ಹೇಳಿದ್ರಿ. ಆದ್ರೆ ಇವ್ರುಗಳಿಗೆಲ್ಲ ಯಾರು ಸರ್ ಬುದ್ಧಿ ಹೇಳ್ತಾರೆ? ರೇ ರಜನಿ, ಇದೇನ್ರಿ ಇದು? ನಿಮ್ಮ ಮಗಳು ಈಗಲೇ ಹೀಗೆ ಮಾತಾಡ್ತಿದ್ದಾಳೆ, ಇನ್ನು ಮದುವೆ ಆದ್ಮೇಲೆ ಏನ್ ಕತೆ? ಮದ್ವೆ ಆದ್ರೆ ಏನ್ರಿ? ಮದ್ವೆ ಆಗ್ಬಿಟ್ರೆ ಹೆಣ್ಮಕ್ಳು ಮಾತಾಡೋದನ್ನ ನಿಲ್ಸ್ಬಿಡ್ಬೇಕಾ? ನಾನ್ ಈಗ್ಲೂ ಆಗ್ಲೂ ಯಾವಾಗ್ಲೂ ಹೀಗೆ ಇರ್ತೇನೆ. ರಮ್ಯವ್ರೆ, ಪ್ಲೀಸ್ ರೀ, ಸಮಾಧಾನವಾಗಿರ್ರಿ. ಅಪ್ಪನ ಅವ್ರ ಫ್ರೆಂಡ್ನ ಅವಮಾನ ಮಾಡ್ತಾ ಇದ್ರೆ ಸಮಾಧಾನವಂತೆ ಸಮಾಧಾನ. ತಪ್ಪು ಮಾಡ್ದವ್ರಿಗೇನೆ ಪ್ರಶ್ನೆ ಮಾಡಿದಾಗ ಅವಮಾನ ಆಗೋದು. ನೀವ್ ನಿಯತ್ತಾಗಿದ್ದಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರಿ, ಈಗ ಕೂಗಾಡ್ತಿರ್ಲಿಲ್ಲ. ಬೀದಿಲ್ ಹೋಗೋರಿಗೆಲ್ಲ ಉತ್ತರ ಕೊಡೋದನ್ನ ಕೆಲಸ ಅಲ್ಲ. ಅಪ್ಪ ಮುಚ್ಕೊಂಡು ನಿಂತ್ಕೊ ನೀನು. ರತ್ನಾಕರ್, ಬಿಡಿ ಹೋಗ್ಲಿ. ಇಲ್ಲ ಸರ್, ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಸರ್. ಅಪ್ಪ ಒಂದ್ ನಿಮಿಷ ಇರಿ ಅಪ್ಪ, ಒಂದೇ ಒಂದ್ ನಿಮಿಷ ಇರಿ. ರಮ್ಯವ್ರೆ, ಇದಕ್ಕೆಲ್ಲ ನೀವೇ ಕಾರಣ. ಅಪ್ಪನ ಹತ್ರ ಸಾರಿ ಕೇಳಿ. ವಾಟ್? ನಾನ್ ಸಾರಿ ಕೇಳ್ಬೇಕಾ? ಸಾರಿ ಕೇಳೆ ಸರ್, ದಯವಿಟ್ಟು ಒಳಗಡೆ ಬನ್ನಿ. ನನ್ ಮಗಳು ಸಾರಿ ಕೇಳ್ತಾಳೆ, ಆಗಿದ್ದನ್ನೆಲ್ಲ ಮರ್ತು ಬಿಡಿ ಸರ್. ಅಮ್ಮ, ನಾನೇನ್ ತಪ್ಪು ಮಾಡಿದ್ದೀನಿ? ನಾನ್ ಸಾರಿ ಕೇಳಲ್ಲ. ಯಾಕೆ ಹೀಗೆ ಆಡ್ತೀಯಾ? ರಮ್ಯವ್ರೆ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಿಮ್ ಅಪ್ಪನ ಹತ್ರ ನಾನ್ ಮಾತಾಡಿದ್ದು ನಿಮ್ಗೆ ತಪ್ಪು ಅನಿಸ್ತಿದ್ಯಾ? ಆದ್ರೆ ಅವ್ರು ನಮ್ಮ ಅಮ್ಮನ ಹತ್ರ ಮಾತಾಡಿದ್ದು ಸರಿನಾ? ಅವರು ನ್ಯಾಯವಾಗಿದ್ದಿದ್ರೆ ಅದು ಬೇರೆ ಮಾತು. ಆದ್ರೆ ರಮ್ಯವ್ರೆ, ಪ್ಲೀಸ್ ಪ್ಲೀಸ್ ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮಪ್ಪ ನ್ಯಾಯವಾದ ವ್ಯಕ್ತಿ ಅಲ್ಲ ಕರಣ್. ಈ ಜೇಂಡೆ ಸರ್ ಜೊತೆ ಸೇರ್ಕೊಂಡು ಇವ್ರು ಏನೇನು ಅನಾಚಾರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. I know everything, Mr. Ratnakar. ಕಚ್ಚ ಬಿಡವಂತಂದು ನೀನೇ ತಾನೇ ಆಫೀಸ್ ಲೆಕ್ಕ ಎಲ್ಲ ಕತ್ ನೋಡಿರೋದು. ಅಪ್ಪ ನೋಡಿದ್ಯೋ ನೋಡಿಲ್ವಾ ಹೇಳು. ಶಬಾಷ್. ಅಂದ್ರೆ ನೀವ್ ನ್ಯಾಯವಾಗಿಲ್ಲ ಅಂತ ನೀವೇ ಒಪ್ಕೊಂಡ್ರಿ ಅಂತಾಯ್ತು.
ಕರೆಕ್ಟಾ? ನಾನ್ ಹೇಳಿದ್ದೆ ಕರೆಕ್ಟ್. ರಮ್ಯಾ, ನಿನ್ ಜೀವನ ನೀನೇ ನಿನ್ ಬಾಯರೆ ಹಾಳು ಮಾಡ್ಕೊಬೇಡ ಕಣೆ. ಕ್ಷಮೆ ಕೇಳೆ. ಅಮ್ಮ, ನಾನೇನ್ ಇಲ್ಲಿ ಟೈಮ್ ಪಾಸ್ ಮಾಡ್ತಿಲ್ಲ. ಈ ಭಯ್ಯ ದೊಡ್ಡ ಫ್ರಾಡು. ಆದ್ರೆ ನೀ ಹುಡುಗ ಇಷ್ಟ ಆಗಿದಾನಲ್ಲೇ. ಇಷ್ಟ ಆಗ್ಬಿಟ್ರೆ ಎಲ್ಲನೂ ಸಹಿಸ್ಕೋಬೇಕಾ? ಇಷ್ಟ ಇದೆಯೋ ಅದೆಲ್ಲ ಗೊತ್ತಿಲ್ಲ, ಆದ್ರೆ ಈ ನಿಶ್ಚಿತಾರ್ಥ ಮಾತ್ರ ನಡೆಯೋದಿಲ್ಲ. ಅಪ್ಪ ಮುಚ್ಚ ಬಾಯ್ನ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ಬೇಡ ಬೇಡ, ಹಾಗೆಲ್ಲ ಅನ್ಬೇಡಿ. ಅಮ್ಮ, ನೀನ್ ಅವ್ರ ಹತ್ರ ಬೇಡ್ಕೋಬೇಡ. ಅವ್ರೇನ್ ಹೇಳೋದು, ನನ್ಗೆ ಸಂಬಂಧನೇ ಬೇಡ. ತುಂಬಾ ಚೆನ್ನಾಗಿ ಬೆಳೆಸಿದ್ದೀರ ಮಗಳನ್ನ. ಹೊಟ್ಟೆ ತುಂಬಾ ಆಯ್ತು. ಅಪ್ಪ, ಇಷ್ಟೊಂದು ಅವಸರ ಬೇಡಪ್ಪ. ನಾನು ರಮ್ಯಾ ಜೊತೆ ಮಾತಾಡ್ತೀನಿ. ಮುಚ್ಚ ಬಾಯಿ. ಒಂದು ಸತಿ ಮಾತಾಡ್ತೀನಿ ಗೀತಾಡ್ತೀನಿ ಅಂತಂದ್ರೆ ನಾನು ನಿನ್ನ ಪಾಲಕ್ ಸತ್ ಹಾಗೆ. ಅಪ್ಪ ಅಪ್ಪ ಸರ್, ಚಂಡೆ ಸರ್, ನಾನು ನಿಮ್ಮನ್ನ ಹೇಗೆ ಸಾರಿ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಈ ಚೀಪ್ ಜನಗಳ ಸಹವಾಸ ಬೇಡ ಸರ್. ನಡ್ರಿ ಸರ್, ಹೋಗೋಣ. ನೀವು ದೊಡ್ಡವರು ಸರ್, ನೀವು ತುಂಬಾ ಒಳ್ಳೆಯವರು ಸರ್. ಕ್ಷಮಿಸ್ಬಿಡಿ ಸರ್ ನನ್ನ. ನಡ್ರಿ ಸರ್, ಹೋಗೋಣ. ಅಪ್ಪ ಅಪ್ಪ ಸರ್ ಸರ್, ಬರ. ಅಯ್ಯೋ, ಕೈ ಕಾಲು ಹಿಡಿದು ಹೇಗೋ ಒಂದ್ ಸಂಬಂಧ ಸಿಕ್ಕಿತ್ತು. ಎಲ್ಲದಕ್ಕೂ ಬಂದು ಮಣ್ಣು ಹಾಕ್ಬಿಟ್ರಲ್ಲ. ಸಿರಿ ಮನೆಯವ್ರೆ, ಇವಾಗ ನಿಮಗೆ ಸಮಾಧಾನನಾ? ಏನಮ್ಮ ಅನ್ನು ನಿಂಗೆ ಇವಾಗ ಸಮಾಧಾನನಾ? ನೀನ್ ಚೆನ್ನಾಗಿರು, ನೀವೆಲ್ಲರೂ ಚೆನ್ನಾಗಿರಿ, ನೀವೆಲ್ಲರೂ ಚೆನ್ನಾಗಿರಿ. ಸ್ವಲ್ಪನಾದ್ರೂ ಮನ್ಸಲ್ಲಿ ಒಳ್ಳೆತನ ಇದ್ರೆ ತಾನೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋದು. ಬರೀ ಕೆಡಕಾಗ್ಲಿ ಅಂತಾನೆ ಬರ್ತಾರೆ. ಎಲ್ಲ ಹಾಳು ಮಾಡ್ಬಿಟ್ರು. ಅವಳ ಜೀವನ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ನನ್ ಮಗಳ ಜೀವನ ಹಾಳು ಮಾಡ್ಬಿಟ್ಲು. ರಾಕ್ಷಸಿ ಅವಳು. ಅವಳನ್ನ ಬರಿಸ್ಕೊಂಡು ಮಾತಾಡಿದ್ರೆ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣ. ಸುಮ್ಮನಿರಿ ಅತ್ತೆ. ಅದೇ ನೀನ್ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದು. ನೀನ್ ಬೇಡ ಅಂತ ಹೋದವಳು ಹೋಗಿ ಜಾಗದಲ್ಲಾರು ಚೆನ್ನಾಗಿದ್ದಾಳ. ಅವಳು ಗಂಡನ್ ಕೊಂದು ತವರ ಮನೆಯಲ್ಲಿದ್ದಾಳೆ. ಈಗ ಅದನ್ನೇ ನನ್ ಮಗಳು ಹೇಳ್ಕೊಡ್ತಿದ್ದಾಳೆ. ಏನು ನೀನ್ ಮದುವೆ ಆಗ್ಬೇಡ ಅಂತ. ಸುಮ್ಮನಿರಿ ಅಂತ ಯಾರಾದ್ರೂ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಳ್ಳಿ ಹೋಗ. ನಾನೇನ್ ಸುಳ್ಳು ಹೇಳ್ತಿದ್ದೀನ? ಅತ್ತೆ, ಅವ್ರ ಎಂತವ್ರು ಅಂತ ಗೊತ್ತಾಯ್ತಲ್ವಾ? ಆಗಿದ್ದು ಒಳ್ಳೇದಕ್ಕಾಯ್ತು. ಸುಮ್ಮನಿರಿ. ಏನು ಅಂತ ಇದೆಯಾ ನೀನು? ಬಿಡಮ್ಮ ಅವನ್ನ. ಅಮ್ಮ, ಏನಾಯ್ತು ನಿನ್ಗೆ? ಇವಾಗ ಏನಾಯ್ತು ಅಂತ ಹಿಂಗ ಆಡ್ತಿದ್ಯಾ? ಅಮ್ಮ ತಾಯಿ, ನಿನಗೆ ಹೆಣದ ಮೇಲೆ ಹೆಣ ಬಿದ್ರು ಏನು ಆಗದೆ ಇರೋ ತರ ಇರ್ತೀಯ. ನನ್ನಿಂದಾಗೋದಿಲ್ಲಮ್ಮ.
ನನ್ನಿಂದಾಗೋದಿಲ್ಲ. ಮಾ ಸಮಾಧಾನ ಮಾಡ್ಕೊಳಮ್ಮ, ಈಗ ಅಂತದಿಲ್ಲ ಏನೂ ಆಗಿಲ್ಲ. ಲೇ, ಏನೇ ಮೆಟ್ಕೊಂಡಿದೆ ನಿನಗೆ? ಮದುವೆ ಬೇಡ ಅಂತಿದ್ದೋಳು ಒಳ್ಳೆ ಬುದ್ಧಿಯಿಂದ ಮದುವೆಗೆ ಒಪ್ಕೊಂಡಿಯಲ್ಲ, ಈಗ ಏನೇ ಆಯ್ತು ನಿನಗೆ? ಅವ್ರಿಗೆ ಎಲ್ರ ಮುಂದೆ ಮರ್ಯಾದೆ ತೆಗೆದು ಹೊರಗೆ ಓಡಿಸೋದಿಲ್ಲ. ಈ ವಿಚಾರ ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ನಿನ್ನ ಜೀವಮಾನದಲ್ಲಿ ಮದುವೆ ಆಗೋದಿಲ್ಲ ಕಣೆ, ಮದುವೆ ಆಗೋದಿಲ್ಲ. ಅಮ್ಮ ಏನೇನೋ ಯೋಚನೆ ಮಾಡ್ಬೇಡ, ನೀನ್ ಬಾ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗು. ಬಿಡ ಕೈನ, ರಿಲ್ಯಾಕ್ಸ್ ಅಂತ ರಿಲ್ಯಾಕ್ಸ್. ಇದೆಲ್ಲ ಆಗಿದ್ದ ಅನ್ನುವಂತ. ಅಯ್ಯೋ ದೇವ್ರೇ, ಅನ್ನುವಿಂದನೇ ಎಲ್ಲ ಆಗಿದ್ದು. ಅವಳು ಮತ್ತೆ ಅವಳು ಹೊಸ ಲವರು ಫ್ಯಾಮಿಲಿ ಅಂತ ಒಟ್ಟಿಗೆ ತಿರ್ಗಾಡ್ಕೊಂಡಿದ್ರಲ್ಲ, ಅದನ್ನ ನಾವು ಕಂಡು ಕಾಣ್ತಾ ಇದ್ವಲ್ಲ, ಅದನ್ನ ದೊಡ್ಡತನ ಕಡೆ. ಅಮ್ಮ ಇನ್ನೊಂದ್ ಮಾತು ಅನು ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಏನೇ ಮಾಡ್ತೀಯ ನನ್ನ? ಹೊಟ್ಟೆ ಹೊರಸ್ತೇಲೆ ನನ್ನ. ಅಮ್ಮ ಸುಮ್ನಿರಮ್ಮ, ಏನು ಆಗಲ್ಲ, ಸುಮ್ನಿರು. ಪಾಪ ರಜಿನಿ, ಮಗಳು ಮದುವೆ ಬಗ್ಗೆ ಏನೆಲ್ಲ ಕನ್ಸ್ಕೊಂಡಿದ್ಲು. ಪಾಪ ಹಿಂಗಾಗೋಯ್ತು. ಸದ್ಯ ಹುಚ್ಚಿಗೆ ಚಿಡಿದೇ ಇದ್ರೆ ಸಾಕು. ರಜನಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅನು ಮತ್ತು ಸಂಜು ಇಬ್ಬರೇ ಗೇಟ್ ಹತ್ರ ಇದ್ರು? ಅಜೆಂಡಾ ಸರ್ ಪಾಪ ಯಾರು ಏನಂದ್ರು ಏನು ಅಲ್ವಾ? ಮತ್ತೆ ಏನು ಕಾರಣ ಇಲ್ಲದೆ ಹುಡುಗನಪ್ಪ ಅಷ್ಟೊಂದು ಸಿಟ್ಟಾಗ್ತಾರ? ಯಾವಾಗ್ಲೂ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ನನ್ಗನ್ಸುತ್ತೆ ಈ ಅನುನೇ ಅವ್ರಿಗೇನೋ ಅವಮಾನ ಆಗೋ ತರ ಮಾತಾಡಿರ್ಬೇಕು. ಯಾರು ಹೆಚ್ಚಿಗೆ ಮಾತಾಡಿದ್ರು ಯಾರು ಕಡಿಮೆ ಮಾತಾಡಿದ್ರು, ಒಟ್ನಲ್ಲೇ ನಮ್ಮ ರಮ್ಯಾ ನಿಶ್ಚಾರ್ಥ ಮುರಿದು ಬಿತ್ತ ಪಾಪ. ಅವ್ರು ಎಷ್ಟು ಆಸೆಯಿಂದ ರಮ್ಯನ್ ಎಂಗೇಜ್ಮೆಂಟ್ ತಯಾರಿ ಎಲ್ಲ ಮಾಡ್ಕೊಂಡಿದ್ರು. ನಾನು ಇಲ್ಲಿಗೆ ಬರ್ತಾ ಇದ್ದಿದ್ರೇನೆ ಸರಿಯಾಗಿರ್ತಿತ್ತು. ಅನು, ರಜಿನಿ ಅವ್ರ ಬುದ್ಧಿ ನಿನಗೆ ಗೊತ್ತಲ್ಲಮ್ಮ, ಬೇಜಾರು ಮಾಡ್ಕೋಬೇಡ ಕಣೆ. ಹೋಗ್ಬಗಾರ ಬಾ, ಈಗ ಮನೆಗೆ ಹೋಗೋಣ, ಆಮೇಲೆ ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡೋಣ. ಏನಂತ ಮಾತಾಡೋದು ಅಪ್ಪ? ನನ್ನಿಂದ ಎಲ್ಲ ಹಾಳಾಯ್ತು, ರಮ್ಯನ್ ಸಂತೋಷನೂ ಹಾಳಾಯ್ತು. ನೀವ್ ಯಾಕೆ ಹಾಗೆ ಅನ್ಕೋತೀರಾ? ನೀವು ಬಂದಿದ್ರಿಂದಾನೇ ಒಳ್ಳೇದಾಯ್ತು ಅನ್ನೋವ್ರೆ. ಇಲ್ಲ ಅಂದಿದ್ರೆ ನಿಮ್ ಫ್ರೆಂಡು ಆ ಮೋಸಗಾರರ ಮನೆಗೆ ಸೊಸೆಯಾಗಿ ಹೋಗ್ತಿದ್ರು. ಅವ್ರ ಅನ್ಯಾಯದ ಕೆಲಸನ ನಿಮ್ ಫ್ರೆಂಡೇ ಹೇಳಿದ್ರಲ್ವಾ. ನಿಮ್ಮಿಂದ ಏನೂ ತಪ್ಪಾಗಿಲ್ಲ ಅನ್ನೋವ್ರೆ, ನೀವು ಪ್ಲೀಸ್ ಹಾಗೆ ಅನ್ಕೋಬೇಡಿ. ಇಲ್ಲ ಇಲ್ಲ, ನನ್ನ ಕೈಲಿ ನನ್ನನ್ನು ಈ ಥರ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ನನ್ನಿಂದ ರಮ್ಯನ್ ಸಂಬಂಧ ಮುರಿದು ಬಿತ್ತು. ನಾನು ಆಂಟಿ ಹತ್ರ ಹೋಗಿ ಈಗೇನಂತ ಕ್ಷಮೆ ಕೇಳಲಿ? ಅನು, ದಯವಿಟ್ಟು ಈ ಟೈಮಲ್ಲಿ ಇದನ್ನೆಲ್ಲ ತೀರಾ ಮನ್ಸು ಕಚ್ಕೋಬೇಡ ಅಮ್ಮ. ಇಲ್ಲ, ನಾನು ಈಗಲೇ ಹೋಗಿ ಆಂಟಿ ಹತ್ರ ಮಾತಾಡ್ತೀನಿ. ಅನ್ನೋವ್ರೆ, ಅನು, ಅಯ್ಯೋ ಸುಬ್ಬು, ಅಲ್ಲ ಸಿದ್ದಣ್ಣ, ನಾವೆಲ್ಲರೂ ನಮ್ಮ ದೃಷ್ಟಿಕೋನದಲ್ಲೇ ಮಾತಾಡ್ತಿದ್ವಿ. ರಮ್ಯನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ಅದೇ ರಮ್ಯಾ ಹೇಳಿದ್ಲಲ್ಲ, ಹುಡುಗನಪ್ಪ ಸರಿ ಇಲ್ಲ ಅಂತ. ಅವ್ರು ಸರಿ ಇಲ್ಲ ಅಂತಾನೆ ತಾನೇ ಲೆಕ್ಕ. ನಾನು ಹಾಗೆ ಅಂದ್ಕೊಂತ ಇದ್ದೆ, ಇಲ್ಲಾಂದ್ರೆ ನಮ್ಮ ರಮ್ಯಾ ಯಾಕೆ ಆಗಿ ಮಾತಾಡ್ತಿದ್ಲು? ಅದಾಗಿರ್ಲಿ, ಜಯಂಡೆ ಸರ್ ಆರ್ಯ ಸರ್ ಫ್ರೆಂಡ್ ಅಲ್ವಾ, ತನ್ನ ಗಂಡನ ಫ್ರೆಂಡನ್ನೇ ಇಲ್ಲಿಂದ ಯಾಕೆ ಹೋಗಿ ಅಂತ ಹೇಳ್ತಿದ್ಲು. ಅದು ಆ ಹೊಸಬ್ರು ಅವ್ರ ಜೊತೆ ಸೇರ್ಕೊಂಡು ಇವ್ರ ಮಧ್ಯೆ ಏನೋ ನಡೀತಾ ಇದೆ. ಹೌದು ಕಣೆ, ನನಗೂ ಅದೇ ಡೌಟು. ಡೆಫಿನೆಟ್ ಆಗಿ ಏನೋ ನಡೀತಾ ಇದೆ. ಇದರಲ್ಲಿ ರಜನಿ ಹೇಳೋದು ತಪ್ಪೇನಿಲ್ಲ ಅನ್ಸುತ್ತೆ. ಆಂಟಿ, ರಮ್ಯಾ, ಯಾಕೆ ಬಂದೆ ನೀನು? ಅಮ್ಮ ಸುಮ್ನಿರಮ್ಮ. ಅಲ್ಲ, ಯಾಕೆ ಬಂದೆ? ಅಮ್ಮ ನೀನ್ ನಿಂತ್ಕೋ. ಅನು, ನಾವು ನಾಳೆ ಮಾತಾಡೋಣ ಕಣೆ. ಆಮೇಲೆಲ್ಲ ಮಾತಾಡೋಗಿಲ್ಲ. ನೀನ್ ಯಾವ ಉಪಕಾರನೂ ಮಾಡ್ಬೇಕಾಗಿಲ್ಲ. ನೀನ್ ಇವಾಗ ಮಾಡಿರೋದನ್ನೇ ತಡ್ಕೊಳಕ್ ಆಗ್ತಿಲ್ಲಮ್ಮ. ನಿನಗೊಂದು ದೊಡ್ಡ ನಮಸ್ಕಾರ. ನಿನ್ ಲವರ್ ಜೊತೆ ಹೋದ್ರು ನಿನ್ನ ಯಾರು ಏನು ಕೇಳಲ್ಲ. ದೊಡ್ಡ ನಮಸ್ಕಾರ ನಿಂಗೆ. ಹೋಗೋ ಇಲ್ಲಿಂದ.
ಮುಚ್ಚಬಾಯಿ. ನಿಂಗೇನೋ ಹೇಳಬೇಕು ಅಂದಿದ್ನಲ್ಲ, ಮೆಸೇಜ್ ಮಾಡಿದ್ದೀನಿ ನೋಡು. ಅರೆ, ರಮ್ಯಾ ಮೆಸೇಜ್ ಮಾಡಿದಾಳೆ. ಅನು, ನಾನು ಇಷ್ಟಪಟ್ಟು ಈ ಮದುವೆಗೆ ಒಪ್ಕೊಂಡಿಲ್ಲ ಕಣೆ. ಒಂದು ಸತ್ಯ ತಿಳ್ಕೊಳ್ಳೋಕೆ ಮದುವೆ ಆಗ್ತಿದ್ದೀನಿ. ನಿನ್ನ ಹತ್ರ ಇದನ್ನ ಮುಚ್ಚಿಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಮದುವೆ ಆಗ್ತಿರೋ ಹುಡುಗನ ಅಪ್ಪನ ಬಳಸ್ಕೊಂಡು ಜೇಂಡೆ ಸರ್ ನಿಮಗೆ ಮೋಸ ಮಾಡ್ತಿದ್ದಾರೆ. ಇದನ್ನ ಸ್ವತಃ ನಾನು ಮದುವೆ ಆಗ್ತಿರೋ ಹುಡುಗನೇ ಹೇಳ್ದ. ಇಂಥ ಮೋಸ್ಕರರ ಮನೆಗೆ ಸೊಸೆಯಾಗಿ ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ. ಅನು, ನನ್ನ ಮದುವೆ ತಯಾರಿ ಅಂತ ನೀ ತುಂಬ ಖುಷಿ ಪಡಬೇಡ. ಅನು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ದಾಳೆ ಸುಬ್ಬು. ರಜನಿ ಹತ್ರ ಹೋಗಿ ಅನು ಏನಾರ ಮಾತಾಡಿದ್ರೆ ರಜನಿ ಖಡಕ್ ಆಗಿ ಇನ್ನೇನಾರ ಮಾತಾಡ್ಬಿಡ್ತಾರೆ. ನಾನು ಹೋಗಿ ಅನುಗ್ ಸಮಾಧಾನ ಮಾಡ್ತೀನಿ. ಹೋಗು, ಸಮಾಧಾನ ಮಾಡು. ಗೆಟ್ ಔಟ್. ನನ್ನನ್ನು ಅವ್ರ ಹಾಗೆ ಕರೆಯೋಕ್ಕೆ ಕಾರಣ ಏನು? ಬೇಕು ಅಂತಲೇ ಹಾಗೆ ಕರೆದ್ರ? ಸಂಜು, ಪಾಪ ಮನೆಗೆ ಹೋಗೋಣ. ನೀನೇನು ಅನ್ಕೋಬೇಡ, ಯಾವುದು ನಮ್ಮ ಕೈಯಲ್ಲಿಲ್ಲ. ಹೌದು, ನೀನು ಜೇಂಡೆನ ಯಾಕೆ ಇಲ್ಲಿಂದ ಹೋಗು ಅಂದೆ? ಆ ವ್ಯಕ್ತಿ ಸರಿ ಇಲ್ಲ. ಹಿ ಈಸ್ ಡೇಂಜರಸ್. ಏನು ಹೇಳ್ತಿದ್ಯಪ್ಪ ನೀನು? ಅವ್ರು ಈಗಷ್ಟೇ ಬಂದಿದ್ದಲ್ಲ ಸುಬ್ಬು ಅವರೇ, ನಿನ್ನೆ ರಾತ್ರಿಯಿಂದನೂ ಇಲ್ಲಿ ಓಡಾಡ್ತಿದ್ರು. ನಿಶಾನ? ಹೌದು. ಅನು ಅವ್ರಿಗೆ ಇದ್ರ ಬಗ್ಗೆ ಹೇಳಿದೆ, ಆದರೆ ಅವ್ರು ನಂಬ್ತಾ ಇಲ್ಲ. ಬೇಕಾದ್ರೆ ನೀವೇ ನೋಡಿ. ಇದು ನಿನ್ನೆ ರಾತ್ರಿ ಕ್ಲಿಕ್ ಮಾಡಿರೋ ಫೋಟೋಸು. ಅವ್ರಿಗೇನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ ಸುಬ್ಬು ಅವರೇ. ಅನು ಅವ್ರಿಗೆ ಅಪಾಯ ಇದೆ. ಅದಕ್ಕೆ ನಿನ್ನೆ ರಾತ್ರಿ ನಾನು ಹೊರಗಡೆನೆ ಮಲ್ಕೊಂಡೆ. ಅಂದರೆ ಅನುಗೇನಾದರೂ ಅಪಾಯ ಆಗುತ್ತೆ ಅಂತಲ್ಲ ನೀನು ಹೊರಗಡೆ ಕಾವಲಿದ್ದಿದ್ದು? ಹೌದು. ಥ್ಯಾಂಕ್ ಯು ಸಂಜು. ಅನು ಬಗ್ಗೆ ನಿನಗಿರೋ ಕಾಳಜಿ ನೋಡಿ ನಿಮ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣಪ್ಪ. ಥ್ಯಾಂಕ್ ಯು ವೆರಿ ಮಚ್. ಅನುಗೆ ಈ ವಿಷಯ ಗೊತ್ತಾದರೆ ಅವಳು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅವಳಿಗೆ ನಿಮ್ಮ ಮೇಲೆ ಕೋಪ ಇಲ್ಲ. ನಿಮ್ಮ ಸಂಸಾರದಲ್ಲೇ ಸಮಸ್ಯೆ ಇರಬೇಕಾದ್ರೆ ಇದರಲ್ಲಿ ಯಾಕೆ ಅವ್ರು ತಲೆ ಹಾಕಬೇಕು ಅಂತ ಅಷ್ಟೇ. ಆದಷ್ಟು ಬೇಗ ಅದನ್ನೆಲ್ಲ ಸರಿಪಡಿಸ್ಕೊಪ್ಪ. ಅದು ಸರಿ ಹೋಗಲ್ಲ ಸುಬ್ಬು ಅವರೇ.
ಯಾಕಪ್ಪ ಹೀಗಂತೀಯಾ? ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತು ಬೇಡ. ಅದು ಸುಬ್ಬು ಅವರೇ, ಪ್ಲೀಸ್. ಹಾಗಿದ್ರೆ ನೀನ್ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾ ಇದೀಯಾ? ಇಷ್ಟ ಇಲ್ಲದೆ ಇರೋ ಸಂಬಂಧದ ಜೊತೆ ಉಸಿರು ಕಟ್ಕೊಂಡಿರೋದಕ್ಕಿಂತ ಬಿಟ್ಟು ದೂರ ಬರೋದು ಒಳ್ಳೇದಲ್ವಾ? ಇಷ್ಟ ಇದ್ರೆ ಅದು ಬೇರೆ ಪ್ರಶ್ನೆ. ನಿನಗಿಷ್ಟ ಇಲ್ಲ ಅಲ್ವಾ? ಮೋಕ್ಷೇ